ಪೇರೆಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಮಗುದು ಡೆವಲಪ್ಮೆಂಟಲ್ಲಿ. ತುಂಬ ಓವರ್ ಸ್ಟ್ರಿಕ್ಟಾಗೆ ಪೇರೆಂಟ್ ಮಾಡೋದು, ತುಂಬ ರೂಲ್ಸ್ ರೆಗ್ಯುಲೇಷನ್ ಫುಲ್ ಒಂಥರ ಎವ್ರಿಥಿಂಗ್ ಒಂಥರ ರಿಜಿಡ್ ಆಗಿ ಫಾಲೋ ಮಾಡಬೇಕು, ಈ ಥರ ಒಂದು ಮಾಡೋದೂ ಪ್ರಾಬ್ಲಮ್. ಇಲ್ಲ ಓವರ್ ಪ್ಯಾಂಪರ್ ಆಗಿ ಮಗುನ ಫುಲ್ ಲೀನಿಯಂಟ್ ಆಗಿ ಬಿಟ್ಬಿಡೋದು, ಅದೂ ಪ್ರಾಬ್ಲಮ್. ಮತ್ತೆ ಇಲ್ಲ ಅಂದ್ರೆ ಇನ್ನೊಂದ್ ಥರ ನೆಗ್ಲೆಕ್ಟ್ ಮಾಡ್ಬಿಡೋದು, ಪೇರೆಂಟ್ಸ್ ಇನ್ವಾಲ್ವ್ಮೆಂಟೇ ಇರಲ್ಲ ಮಗು ಡೆವಲಪ್ಮೆಂಟಲ್ಲಿ. ಸೊ ಅವ್ರೇನೋ ಬೇರೆ ವಿನಾಕಾರಣದಿಂದ ಬ್ಯುಸಿ ಇರ್ಬೋದು ಕೆಲಸದಲ್ಲಿ, ಆ ಥರ ಮಗುನ ನೆಗ್ಲೆಕ್ಟ್ ಮಾಡೋದು. ಈ 3 ಥರದ ಪೇರೆಂಟಿಂಗು ಪ್ರಾಬ್ಲಮ್. ಸೊ ಅದರಿಂದ ಮಗುದು ಡೆವಲಪ್ಮೆಂಟ್ಗೆ ಮತ್ತು ಮಗು ಮುಂದೆ ದೊಡ್ಡವರಾದ್ಮೇಲೆ ಮೈನರ್ ಬಿಹೇವಿಯರ್ ಇಶ್ಯೂಸು, ಮಗುಗೆ ಕೆಲಸತಿ ಇವೆಂಚುಲಿ ಆಸ್ ಅನ್ ಅಡಲ್ಟ್ ಅವರಿಗೆ ಸ್ವಲ್ಪ ಹೆದರಿಕೆ ಇರ್ಬೋದು, ಫಿಯರ್ ಇರ್ಬೋದು, ಅಂದ್ರೆ ಆಂಗ್ಸೈಟಿ ಇರ್ಬೋದು, ಇಲ್ಲಾಂದರೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ನಾನು ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಸೋಷಿಯಲೈಸೇಷನ್ಸ್ಗೆ ಕಷ್ಟ ಆಗ್ಬೋದು. ಇವೆಲ್ಲ ಇಶ್ಯೂಸ್ ಮುಂದೆ ಕಾಣ್ಬರ್ಬೋದು. ಸೊ ವಾಟ್ ವಿ ಸಜೆಸ್ಟ್ ಅಂದರೆ ಒಂದು ಮಿಡಲ್ ಪಾತ್ ಥರ ಸ್ವಲ್ಪ ರೂಲ್ಸ್ ಇರಬೇಕು, ರೂಲ್ಸ್ ವಿತ್ ಲಾಜಿಕ್ ಇರಬೇಕು, ಮಗುಗೆ ಲಾಜಿಕಲ್ ಪೇರೆಂಟಿಂಗ್ ಮಾಡಬೇಕು.